ಇದೇ ಜೂನ್ 19ಕ್ಕೆ ನಮ್ಮ ಊರಪ್ಪ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಊರಪ್ಪ ಇದು ನಾನ್ ಮಾಡಿದ್ದಲ್ಲ, ಆಕ್ಚುಲಿ ತಾಯಿ ಚೌಡೇಶ್ವರಿ ದೇವಿ ಮಾಡಿಸಿರೋದಂತ ನಾನು ಅನ್ಕೊಂಡಿದ್ದೀನಿ. ಫಸ್ಟ್ ದಿನದಿಂದ ಹಂಗೆ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಆ ದೇವಿ ಶಕ್ತಿನೇ ಆ ಥರದ್ದು. ಅದನ್ನ ನಂಬಿ ಈ ಸಿನಿಮಾ ಮಾಡಿದ್ದೀನಿ. ಎರಡನೇದಾಗಿ ತುಂಬಾ ಕೃತಜ್ಞತೆಗಳು ನಾವು ಹೇಳ್ಬೇಕಾಗಿರೋದು ನಮ್ಮ ತಂಡದವರು ಎಲ್ಲರೂ ಹೋಗ್ಬಿಟ್ಟು ಉಜ್ಜಿನಿ ಊರು ಜನತೆಗೆ. ಯಾಕಂತ ಹೇಳಿದ್ರೆ ಅವ್ರ ಸಹಕಾರ ಇಲ್ಲ ಅಂದ್ರೆ ಈ ಸಿನಿಮಾನ ಶೂಟಿಂಗ್ ಮಾಡಕ್ ಆಯ್ತಾ ಇರಲಿಲ್ಲ. ಅಷ್ಟು ನೀಟಾಗಿ ನಮಗೆ ಕೋಆಪರೇಟ್ ಮಾಡಿ ಎಲ್ಲಾನು ಅನುಕೂಲ ಮಾಡಿ ಆ ಜಾತ್ರೆ ಶೂಟಿಂಗ್ ಮಾಡ್ಕೊಟ್ಟು ಇವತ್ತು ಈ ಸಿನಿಮಾ ರಚನೆ ಆಗಿದೆ. ನಮ್ಮ ಸಿನಿಮಾದ ನಿಜವಾದ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ನಮ್ಮ ನಿರ್ಮಾಪಕರು ನರೇಶ್ ಗೌಡ್ರು. ಯಾಕಂತ ಹೇಳಿದ್ರೆ ಇವತ್ತಿನ ಸ್ಥಿತಿನಲ್ಲಿ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಈ ತರದ್ದು ಒಂದು ಪ್ರಯೋಗ ಮಾಡಿದಾಗ ಧೈರ್ಯ ಮಾಡಿ ಬೆನ್ತಟ್ಟಿ ಅಯ್ಯೋ ಮಾಡಿ ಸಾರ್ ಅಂತ ಹೇಳ್ಬಿಟ್ಟು, ನಾನು ಸುಮ್ಮನೆ ಒಂದು ಲೈನ್ ಹೇಳಿದೆ, ಒಂದು ಪಾಯಿಂಟ್ ಹೇಳಿದೆ ಸ್ಟಾರ್ಟಿಂಗ್, ಈ ತರ ಚೆನ್ನಾಗಿರುತ್ತೆ ಸಾರ್ ಅಂತ ಹೇಳ್ಬಿಟ್ಟು ಅವರಿಂದ ಚೇಂಜ್ ಮಾಡ್ಕೊಂಡೇ ಬಂದ್ಬಿಟ್ರು. ಮಾಗಡಿಯಿಂದ ಇದ್ರು ಅವರು, ಮಾಗಡಿಯಿಂದ ಚೇಂಜ್ ಮಾಡ್ಕೊಂಡು ಬಂದು ಚೇಂಬರ್ ಕರ್ಕೊಂಡು ಟೇಕ್ ರಿಜಿಸ್ಟರ್ ಮಾಡಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು, ಜೊತೆಗೆ ನಮ್ಗೆ ಗುರುಗಳ ಸ್ಥಾನದಲ್ಲಿ ನಿಂತು. ಸೊ ನಾವೆಲ್ಲ ಬಂದು ತುಂಬಾ ಚಿಕ್ಕವರು, ಗುರುಗಳ ಸ್ಥಾನದಲ್ಲಿ ನಮ್ಗೆಲ್ಲ ನಾವೆಲ್ಲ ಅಸ್ಟೆಂಟ್ ಆಗಿ ಕೆಲಸ ಮಾಡಿರೋದೇ ಕೆ ಸರ್ ಜೊತೆಲಿ, ವಾಸು ಸರ್, ಈ ತರ ನಮ್ಮ ಗುರುಗಳ ಸ್ಥಾನದಲ್ಲಿ ಶ್ರೀಧರ್ ಸರ್, ವಾಸು ಸರ್, ಕೆ ಸರ್ ಕೂತ್ಕೊಂಡು ಬೆನ್ನೆಲ್ಪ್ ಆಗಿ ಒಂದು ಐಡಿಯಾ ಹೇಳಿದಾಗ ಗೋ ಏಟ್ ನಾವಿದೀವಲ್ಲ ಯಾಕೆ ವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಗ್ಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ನಮ್ಮ ಜೊತೆನಲ್ಲಿ ಸಪೋರ್ಟ್ ಮಾಡಿ ನಮ್ಮ ಮ್ಯಾನೇಜರ್ ರಂಗಣ್ಣ ಅವರು ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಕ್ ಬಿಟ್ರು. ಶೂಟಿಂಗ್ ಮಾಡೋದು ಇದಕ್ಕೆ ಮೇನ್ ನನಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಕ್ ಆಸಕ್ತಿ. ಯಾಕಂತ ಹೇಳಿದ್ರೆ ಇದು ಒಂದು ಹಿಸ್ಟಾರಿಕಲ್ ಟ್ರೈ ಮಾಡಿದಿರೋದು. ಯಾಕಂದ್ರೆ ಇವೆಂಟ್ ಅಲ್ಲಿ ಉಜ್ಜಿನಿ ಜಾತ್ರೆನಲ್ಲಿ ಫಸ್ಟ್ ಟೈಮ್, ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಚಿತ್ರೀಕರಣ ಮಾಡಿರೋದು. ಅದು ಲೈವ್ ಆಗಿ ಅಲ್ಲಿ ಏನ್ ನಡೆಯುತ್ತೆ ಲೈವ್ ಜೊತೆನಲ್ಲಿ ನಮ್ಮ ಸಿನಿಮಾನು ಕೂಡ ಸ್ಕ್ರಿಪ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಶೂಟಿಂಗ್ ಮಾಡಿ ಒಂದು ಸಿನಿಮಾನ ತಯಾರು ಮಾಡಿದ್ವಿ ನಾವು. ಇದಕ್ಕೆ ನನಗೆ ತುಂಬಾ ಇನ್ಸ್ಪಿರೇಷನ್, ಬಹಳ ವರ್ಷಗಳಿಂದ ಆಸಕ್ತಿ. ಏನಕ್ಕೆ ಅಂತ ಹೇಳಿದ್ರೆ ನಾನು ನಮ್ಮ ಗುರುಗಳಾದ ನೀಡ್ಸಲ್ಲ ಪುಟ್ಸ್ವಾಮಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಶ್ರೀಗಂಧ ಶ್ರೀನಿವಾಸ ಮೂರ್ತಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಈಚಿ ಬೋರ್ನಿಂಗ ಸರ್ ಅವ್ರ ಹತ್ರ ಕಲ್ತಿದ್ದೀನಿ. ಸೊ ಅವ್ರು ಬರ್ದಿರೋಂಥ ಪುಸ್ತಕ ಅದನ್ನು ಓದಿದಾಗ ನಾನು ಸುಮಾರು ವರ್ಷಗಳಿಂದ ಈ ಜಾನಪದ ಕಾರ್ಯಕ್ರಮಗಳನ್ನೆಲ್ಲ ಶೂಟ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ಅಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತು. ಕೆ ಸರ್ ಹೇಳ್ದಂಗೆ ನಾವು ವರ್ಷ ಜಾತ್ರೆಗೆ ಹೋದಾಗೆಲ್ಲ ನಮಗೆ ಕಣ್ಣು ಮುಂದೆ ಕಾಣ್ತಿದ್ರೆ ಒಂದು ವೈಡ್ ಫ್ರೇಮ್, ಅಂದ್ರೆ ಕಲರ್ಫುಲ್ ಆಗಿ ತುಂಬಾ ರಿಚ್ ಆಗಿ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ನೀವೇನು ನೋಡ್ತೀರಲ್ಲ ಆ ಥರ ಫ್ರೇಮ್ಸ್ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಡೈರೆಕ್ಟ್ 24 hours 24 ಎಲ್ಲ ಇಂಪ್ಲಿಮೆಂಟ್ಸ್ ಅಲ್ಲೂ ಎಲ್ಲ ಒಂದು ಕ್ಯಾಟಗರಿಯಲ್ಲೂ ವರ್ಕ್ ಮಾಡಿದ್ದೆ ಕೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಹೆಜ್ಜೆಲಿ ಈಗಲೂ ಇವತ್ತು ಕೂಡ ಅವರು ಒಂದು ಮಿಕ್ಸಿಂಗ್ ಆಗಲಿ ಡೀಟೇಲ್ಸ್ ಆಗಲಿ ಅವ್ರ ಜೊತೆಲಿದ್ದು ಹಿಂಗ್ ಮಾಡ ಅಂತ ಐಡಿಯಾ ಕೊಡ್ತಾ ಇರ್ತಾರೆ. ತುಂಬಾ ಥ್ಯಾಂಕ್ಸ್ ಕೆ ಸರ್. ಆಮೇಲೆ ವಾಸು ಸರ್, ಶ್ರೀಧರ್ ಸರ್, ಇವರು ಸುಮ್ಮನೆ ಸಂಭಾಷಣೆ ಚಿತ್ರಕಥೆ ಅಂತ ಹಾಕಿರೋದು. ಆಕ್ಚುಲಿ ಅವರೇ ಮೇನ್ ಡೈರೆಕ್ಟರ್ಗಳು. ನಾವೆಲ್ಲ ಯಾಕಂದ್ರೆ ಶಿಷ್ಯಂದ್ರ ಅಂದಮೇಲೆ ಅವ್ರ ಸಲಹೆ ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾನು ಮಾಡಿದೆ, ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಇದು ನಿಜವಾಗ್ಲೂ ಶೂಟಿಂಗ್ ಮಾಡಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ 40 ಜನ ಆರ್ಟಿಸ್ಟ್ಗಳು, ಒಂದು ಊರ್ ಜಾತ್ರೆ, ಅಲ್ಲಿ 10 ಲಕ್ಷ ಜನ, ಇದ್ರ ಮಧ್ಯದಲ್ಲಿ ಕ್ಯಾಮ್ರಾ ಇಟ್ಟು ಎಲ್ಲಾ ತರ ಆಂಗಲ್ಸ್ಗಳನ್ನ ಶೂಟ್ ಮಾಡ್ಬೇಕು, ನಾವು ಸಿನಿಮಾ ಮಾಡ್ಬೇಕು, ಎಡಿಟ್ ಮಾಡ್ಬೇಕು. ಎಡಿಟ್ ಮಾಡಿ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಸುಮಾರು ಒಂದು 30 ಆರ್ಟಿಸ್ಟ್ಗಳಿದೆ ಶೂಟ್ ಮಾಡಿರೋದು. 30 ಆರ್ಟಿಸ್ಟ್ ಕ್ಯಾಪ್ಚರ್ ಮಾಡಿರೋದನ್ನ ನಾವು 2 hours ಸಿನಿಮಾ ಮಾಡಿದೀವಿ. ಸೊ ನಮ್ಮ ಎಡಿಟರ್ ಅಂತೂ ಅವ್ರು ಎಷ್ಟು ಸರಿ ಎಡಿಟ್ ಮಾಡ್ರು ಗೊತ್ತಿಲ್ಲ ಪಾಪ. ತುಂಬಾ ಪೇಷನ್ಸ್ ಇಂದ ನನ್ನ ಹತ್ರ ಕೂತ್ಕೊಂಡು ಈ 1 ವರ್ಷ ಶೂಟ್ ಮಾಡಿ ನಾವು ಎಡಿಟ್ ಮಾಡ್ಬಿಡ್ತೀವಿ, ಇನ್ನೊಂದು ವರ್ಷ ಜಾತ್ರೆಗೆ ಹೋದ್ರೆ ಸೊ ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನು ತಂದು ಎಡಿಟ್ ಮಾಡಿ ಫೈನಲ್ ಟ್ರಿಮ್ ಮಾಡಿ ಎಲ್ಲರೂ ಕೂತ್ಕೊಂಡು ಒಂದು ಕಾಪಿ ತೆಗಿಯೋಷ್ಟರಲ್ಲಿ ಪಾಪ ಅವರು 10-12 ಸರಿ ಕೆಲಸ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ರವಿ ಅವ್ರಿಗೂ ಕೂಡ. ಅದು ಮಧ್ಯೆ ಒಂದೊಂದು ಮಿಮಿಕ್ರಿ ಸೇರಿಸ್ಕೊಬೇಕಲ್ಲ, ಅದು ಆ ಸಿನಿಮಾ ನೋಡಿ ನಿಜವಾಗ್ಲೂ ಕುರಿ ಕಡಿತಾ ಇದೀನಿ ಅಂತ ಇಡೀ ಊರನ್ನೇ ಕರೆಸ್ತೀನಿ. ಅದೇನಾಗುತ್ತೆ ಅನ್ನೋದು ನೀವು ನೋಡಿ. ತುಂಬಾ ಭಾವನಾತ್ಮಕವಾಗಿದೆ ಅದೊಂದು ಕಾನ್ಸೆಪ್ಟು. ಅಂದ್ರೆ ಶಂಕರ ಸರ್, ಲಕ್ಕಿ ಶಂಕರ್ ಸರ್ ಹೀಗೆ ಅಂತ ಹೇಳಿದ್ರು, ವಾಸು ಸರ್, MD ಶ್ರೀಧರ್ ಸರ್, ಬಾಹುಬಲಿ ಸರ್, ಎಲ್ರು, ವಾಸು ಸರ್, ಎಲ್ರು ಅವರೊಬ್ಬರೇ ಡೈರೆಕ್ಟರ್ ಅಲ್ಲ, ಎಲ್ರು ಎಲ್ಲ ಕಡೆ ಇರ್ತಾ ಇದ್ರು. ಎಲ್ರು ಕೆಲಸ ಟೀಮ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಮ್ದೊಂದು ಸಪ್ರೇಟ್ ಬ್ಲಾಕ್ ಮಾಡಿದ್ರು, ಜಾತ್ರೆನಲ್ಲಿ ಓಡಾಡೋದು, ಮತ್ತೊಂದು ಇಲ್ಲ. ತುಂಬಾ ನಮಗೆ ಕೊಟ್ಟಿರೋ ಕಾನ್ಸೆಪ್ಟು ಅದು ಭಾವನಾತ್ಮಕ. ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಊರಪ್ಪ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನರೇಶ್ ಗೌಡ್ರಂತೂ ಮೊದಲಿಂದ ಹೇಳಿದ್ರು ಒಂದು ಕಾನ್ಸೆಪ್ಟ್ ಇದೆ, ನೀವು ಮಾಡಲೇಬೇಕು ನಮಗೆ ಅಂತೇಳಿ. ಅದು ಸಿನಿಮಾ ಶೂಟ್ ಮಾಡಿರೋ ಟೈಮ್ ಕಡಿಮೆ ಇರ್ಬೋದು, ಆದರೆ ವರ್ಷಗಳು ಕಾದಿದ್ದಾರೆ. ನಾನು ಏನು ಸರಿ ಮಿಸ್ ಆಯ್ತಲ್ಲ ಅಂದ್ರೆ ಇನ್ನು ಬರೋ ವರ್ಷನೇ ಏನು ಮಾಡೋಕ್ಕಾಗಲ್ಲ, ಮುಗಿತೀನಿ ಬರೋ ವರ್ಷನೇ ಅಂತೇಳಿ ಪಾಪ 2 ವರ್ಷದ್ದು
ಈ 3ನೇ ವರ್ಷದಲ್ಲಿ ಹೋಗೊಂದು ಸ್ವಲ್ಪ ಪ್ಯಾಚ್ ಅಪ್ ಮಾಡಿದಾರೇನೋ ಗೊತ್ತಿಲ್ಲ, ಅದನ್ನು ಮಾಡಿದಾರೆ ಅನ್ಸುತ್ತೆ. ಆಮೇಲೆ ಪಾಪ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನೋ ಒಂದು ಪೇಮೆಂಟ್ ಇರ್ತದೆ, ಕೇಳಿರ್ತಾರೆ ಅಷ್ಟೇ. ಆದರೆ ಒಂದು ಗೌರವಯುತವಾಗಿ ಜೇಬ್ಗೆ ಹಾಕಿ ಕಳಿಸಿದ್ದಾರೆ, ಅದಂತೂ ನಿಜ. ಪಾಪ ಅವರು ಏನೋ ನೀವೊಂದು ಇದು ಏನು ಅನ್ಕೊಂಬೇಡಿ ಸರ್, ಇದು ನಿಮ್ಮ ಪೇಮೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಸುಮ್ಮನೆ ಪಾಪ ಅವರು ಪೇಮೆಂಟ್ ಕೊಟ್ಟೆ ಎಲ್ಲರಿಗೂ ಅನ್ನೋದಕ್ಕಿಂತ ಏನೋ ಒಂದು ಅವ್ರ ಗೌರವಧನ ಅಂತ ಕೊಟ್ಟು ಕಳಿಸಿದ್ದಾರೆ. ಪಾತ್ರಗಳು ತುಂಬಾ ಚೆನ್ನಾಗಿದೆ. ಮಿತ್ರ ಅವರು, ದೊಡ್ಡಣ್ಣ ಅವರು, ವೈಜನಾಥ್ ಬೀರ ಸರ್ ಅವರು, ಬಾಲವಾಡಿ ರಾಜು ಅವರು, ತನಿಷಾ ಮೇಡಮ್, ಸಿದ್ದು ಮೂಲಿಮನಿ, ಮತ್ತೆ ನಮ್ಮ ಯೂಟ್ಯೂಬರ್ ಹುಡುಗಿ ಪಾಯಲ್ ಚೆಂಗಪ್ಪ ಅವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿದು ಕಥೆನೇ ಕೇಳಿ ನಮಗೆ ಬಹಳ ಇಷ್ಟ ಆಯ್ತು. ಜನಪದ ತಜ್ಞರು ಇಲ್ಲೆಲ್ಲರೂ ಇದ್ದಾರೆ, ಎಲ್ಲರಿಗೂ ಶರಣಾರ್ಥಿಗಳು. ಯಾಕಂದ್ರೆ ಜನಪದ ಸುಮ್ಮನೆ ಒಂದೊಂದು ಸಿನಿಮಾ ಮಾಡ್ತಾ ಇರ್ತೀವಿ, ಲವ್, ರೌಡಿಸಮ್ಮು, ಮತ್ತೊಂದು ಈ ತರದ್ದು ಒಂದು ಊರಿಗೆ ಹೋಗಿ ಆ ಊರಿನ ವಿಭಿನ್ನತೆ ಏನು ಅಂತ, ನಮ್ಮ ಕರ್ನಾಟಕದಲ್ಲೇ ಸಾವಿರಾರು ಊರುಗಳಿದೆ, ಒಂದೊಂದು ವಿಭಿನ್ನತೆ ಏನು ಗೊತ್ತಿಲ್ಲ. ಈ ತರದ ಜನಪದ ತಜ್ಞರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ, ಅದರ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ನಮಗೂ ನಮ್ಮ ಊರಿನ ಕಲ್ಚರ್ ಬಹಳ ಉಳಿಯುತ್ತೆ. ಅದರಿಂದ ನಮ್ಮ ಜನಪದ ಎಲ್ಲ ತಜ್ಞರಿಗೂ ವಿಶೇಷವಾದಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮ ಊರು, ಬೀದಿ, ಕೇರಿ ಎಲ್ಲವನ್ನು ಕೂಡ ಅದರಲ್ಲಿ ತೋರಿಸ್ಬೋದು, ನಮ್ಮ ಸಂಸ್ಕೃತಿ ತೋರಿಸ್ಬೋದು. ಕೆಲವರು ಗೊತ್ತೇ ಇರಲ್ಲ, ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿ ಅದನ್ನು ಹೊಗಳ್ತಾ ಇರ್ತೀವಿ. ನಮ್ಮೂರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ, 2 ಕಲ್ಲಿದ್ರೆ ಅದರ ಬಗ್ಗೆ ಗೊತ್ತಿರಲ್ಲ, ಮರದ ವಿಶೇಷತೆ ಗೊತ್ತಿರಲ್ಲ. ಅದನ್ನು ತಿಳಿಸುವಂತ ದೊಡ್ಡ ಜಾನಪದ ತಜ್ಞರು ಇಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ವಿಶೇಷ ಧನ್ಯವಾದಗಳು. ಉಜ್ಜಯಿನಿ ಚೌಡೇಶ್ವರಿ ತಾಯಿ, ಅಲ್ಲಿ ಸಂಪ್ರದಾಯ ಪೂಜೆ ಎಲ್ಲವೂ ಕೂಡ ವಿಭಿನ್ನತೆ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಆರೈಸಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ, ನಿಮ್ಮ ಮಿಮಿಕ್ರಿ ಗ್ರೂಪ್ ಮಾಡೋಂಥ ನಮಸ್ಕಾರಗಳು. ಡೈಲಾಗ್ ಹೇಳ್ಬಿಡಿ ಸರ್, ನೆನಪಿಲ್ವಾ? ಯಾವ್ದು ಮೇಡಮ್? ಅದೇ ಕುರಿದು. ಅದು ಸೆಂಚುರಿ ಗೌಡರ ತರದ್ದು ಇದೆ. ಏನಪ್ಪ ಏನು ಅಪ್ಪನೇ ಹೋಯ್ತಾ ಇದೆಯಲ್ಲ, ಹೆಂಗೋ ಕುರಿ ಕಡಿತಾ ಇದ್ದೀನಿ, 2 ಹೆಂಡತಿ ಕರ್ಕೊಂಡು ಬಂದ್ಬಿಡೋ ಊಟಕ್ಕೆ, ಹೋಗ ಮುಖ. ಅಯ್ಯ ನೀನ್ ಥ್ಯಾಂಕ್ ಯು ಗೋಪಿ ಸರ್, ವೆರಿ ಬೆಸ್ಟ್, ಧನ್ಯವಾದ.